ಸಮಾರಂಭದ ಕಾರ್ಯಕ್ರಮವನ್ನು ನಮ್ಮ ಡೈರಿಯ ಕಾರ್ಯದರ್ಶಿಗಳು ನೌಕರ ಮಿತ್ರರು ಏನು ಇವತ್ತು ದಿನ ತುಂಬ ದಿನಗಳಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಯಲ್ಲಿದ್ದರು. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ತು. ಈ ಕಾರ್ಯಕ್ರಮದ ಮುಖ್ಯ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಂಥ ನಾಗಣ್ಣವರೇ, ಅದೇ ರೀತಿ ನಮ್ಮ ರಾಜಕೀಯ ಗುರುಗಳಾದಂಥ ನಮ್ಮ ಆಲಂಗೂರು ಶ್ರೀನಣ್ಣವರ ಸುಪುತ್ರಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಭವಾನಕ್ಕನವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ರಘುಪತಿ ಅವರೇ, ನಮ್ಮ ಪ್ರಭಾಕರ್ ಅಣ್ಣವರೇ, ಅದೇ ರೀತಿ ನಮ್ಮ ನಾರಾಯಣನವರೇ, ನಾಗಮಂಗಲ ಶಂಕರಣ್ಣವರೇ, ಕಿಟ್ಟಣ್ಣವರೇ, ಸುಮಾರು ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ವಂದಿಸ್ತಾ, ಏನು ನಮ್ಮ ಮುಂದೆ ಕೂತಿರ್ತಕ್ಕಂಥ ನಮ್ಮ ಡೈರಿ ಅಧ್ಯಕ್ಷಗಳು ಹಾಗೂ ಕಾರ್ಯದರ್ಶಿಗಳು, ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು, ಇವತ್ತಿನ ದಿನ ಏನು ನಮ್ಮ ರಾಜಕೀಯ ಗುರುಗಳಿಗೆ ಆಲಂಗೂರು ಶ್ರೀನಣ್ಣವರ ಪಾದಗಳಿಗೆ ವಂದಿಸ್ತಾ ನನ್ನ ಮುಂದುವರಿತಾ ನನ್ನನ್ನು ತಾವೆಲ್ಲರನ್ನೂ ಸೇರಿ ಇವತ್ತು ದಿನ ಡೈರಿ ನಿರ್ದೇಶಕರನ್ನಾಗಿ ಮಾಡಿದ್ದೀರಿ. ಅವ್ರಿಗೆ ನಾನು ಯಾವತ್ತೂ ಸಹ ಆಭಾರಿಯಾಗಿರ್ತೀನಿ. ಅಧ್ಯಕ್ಷರುಗಳು, ಸುಮಾರು ಜನ ಕಾರ್ಯದರ್ಶಿಗಳ ಒಂದು ಸಲಹೆ ಮೇರೆಗೆ ಅವ್ರು ಮಾಡಿರ್ತಕ್ಕಂಥ ಸಹಾಯವನ್ನು ನಾನು ಯಾವತ್ತೂ ಸಹ ಅವರನ್ನು ಮರೆಯೋದಿಲ್ಲ. ಒಂದು ಹೇಳ್ತೀನಿ, ಏನು ಇವತ್ತು ದಿನ ನಾವು ರಾಜಕೀಯಕ್ಕೆ ಬಂದಿದ್ದೀವಿ, ರಾಜಕೀಯ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ. ಆದರೆ ನಾವು ಅದರ ಮಧ್ಯದಲ್ಲಿ ಏನಿರ್ತೀವಿ, ಏನು ನಾವು ಕೆಲಸ ಮಾಡಿರ್ತೀವಿ, ಬಹುಶಃ ಅದನ್ನೇ ಜನ ಮುಂದಿನ ದಿನಗಳಲ್ಲಿ ನೆನೆಸ್ಕೊಳ್ತಾರೆ. ಇಲ್ಲಾಂದರೆ ಕೆಲವೇ ದಿನಗಳಲ್ಲಿ ಮರೆತು ಹೋಗ್ತಾರೆ. ಬಹುಶಃ ಈ ತಾಲೂಕಿನಲ್ಲಿ ನಾವು ಕಂಡಿರ್ತಕ್ಕಂಥ ಎಲ್ಲ ಉದಾಹರಣೆಗಳಿದ್ದಾವೆ. ನಮ್ಮ ಆಲಂಗೂರು ಶ್ರೀನಣ್ಣವರು ಸುಮಾರು 14 ವರ್ಷ ಆಯಿತು ಅವರನ್ನು ನಮ್ಮನ್ನು ಅಗಲಿ ಹೋಗಿ. ಆದರೂ ಇವತ್ತಿನ ದಿನ ಅವ್ರು ನೆನೆಸ್ಕೊಳ್ತಾರೆ ಅಂತಂದರೆ ಬಹುಶಃ ಅವರು ಮಾಡಿರ್ತಕ್ಕಂಥ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನು ಮಾಡಿದ್ರು ಅವರು, ಬಹುಶಃ ಅದರಿಂದ ಇವತ್ತಿನ ದಿನ ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ರಾಜಕೀಯ ನಮ್ಮ ಕಾಲು ಮುಗಿದು ನನಗೆ 100 ವರ್ಷ ಆಯುಸ್ಸು ಅಂತಂದ್ರೆ ಆಗಲ್ಲ. 4 ಜನ ನಮ್ಮ ಬಗ್ಗೆ ಮಾತಾಡ್ಕೋಬೇಕು. ನಾವು ರಾಜಕಾರಣದಲ್ಲಿ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಬಂದಿಲ್ಲ, ಅಂಥ ಅವಶ್ಯಕತೆ ಇಲ್ಲ. ಆ ರೀತಿ ಏನಾದರೂ ಬಂದಾಗ ರಾಜಕೀಯ ಬಿಟ್ಟು ಮನೆಯಲ್ಲಿದ್ದು ಹೋಗ್ತೀವಿ ಕೆಲಸ ಮಾಡ್ಲಿಕ್ಕೆ. ವ್ಯವಸಾಯ ಇದೆ ನಮ್ಗೆ ಬೇಕಾದರೆ. ಯಾವತ್ತೂ ಅಷ್ಟೇ ನಮ್ಮ ಜನ ನಂಬಿರ್ತಕ್ಕಂಥ ಜನನ ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ಆ ಜನರ ಮಧ್ಯೆ ನಾವು ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಮಾತ್ರ ಈ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ನೆನೆಸ್ಕೋತಾರೆ. ಬಹುಶಃ ತಾವೆಲ್ಲ ಕಂಡಿದ್ದೀರಿ ಹಿಂದೆ ಯಾವ ರೀತಿ ರಾಜಕಾರಣ ಮಾಡ್ತಿದ್ರು ಅಂತ. ರೈತರು ನಮ್ಮನ್ನು ನಂಬಿದ್ರೆ ಪ್ರಾಣ ಕೊಡುವಂಥ ರೈತರು ಈ ತಾಲೂಕಿನಲ್ಲಿದ್ದಾರೆ. ಅಂಥ ರೈತರು ಸುಮಾರು ಜನ ಬಡವರು, ಪಕ್ಷಾತೀತ, ಜಾತ್ಯತೀತವಾಗಿ ನಮ್ಮನ್ನು ನಮ್ಮ ಮೇಲಿಟ್ಟಿರ್ತಂಥ ವಿಶ್ವಾಸನ ಯಾವತ್ತೂ ಅವರನ್ನು ನಾವು ಮರಿಬಾರ್ದು. ಮರೆತರೆ ನಮಗೆ ಕಾಲ ಬರಲ್ಲ ಅಂತೂ ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದನ್ನು ಹೇಳ್ತೀನಿ, ನಮ್ಮ ರೈತಾಪಿ ಜನ ಈ ಒಂದು ದಿನ ಡೈರಿಯನ್ನು ನಂಬಿಕೊಂಡು ಸುಮಾರು ಜನ ಈ ಒಂದು ದಿನ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಬಹುಶಃ ಆ ಡೈರಿಗಳೇ ಇಲ್ಲ ಅಂದಿದ್ರೆ ನಮ್ಮ ಜನ ಸುಮಾರು ಇನ್ನೂ ದುಸ್ಥಿತಿಗೆ ಹೋಗ್ತಾ ಇದ್ರು. ಅದನ್ನು ನಂಬಿ ಇವತ್ತು ಎಷ್ಟೋ ಜನ
ನಾವು ನೋಡ್ತಿರ್ತೀವಲ್ಲ ಹಳ್ಳಿಗಳಲ್ಲಿ, ಪಾಪ ಬೆಳಿಗ್ಗೆ ಎದ್ದರೆ ಹೆಣ್ಮಕ್ಳು ಪಾಪ ಹಾಲು ಹಿಂಡಿ 3-4 ಗಂಟೆಗೆ ಎದ್ದು ಆ ಒಂದು ಅವ್ರು ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ಬಹುಶಃ ಅದನ್ನು ನಾವು ಯಾವತ್ತೂ ಮರೀಲಿಕ್ಕಾಗಲ್ಲ. ಅಂಥ ಜನಕ್ಕೆ ನಾವು ಮೋಸ ಮಾಡುವಂಥದ್ದು ಯಾವತ್ತೂ ಆಗೋದಿಲ್ಲ. ಅಂಥ ರೈತರಿಗೆ ನಾವು ಏನು ಇವತ್ತಿನ ದಿನ ನಮ್ಮನ್ನು ನಂಬಿ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತೀವಂತನೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಮ್ಮ ಶಾಸಕರು ನಮಗೂ ಸಹ ಒಂದು ಒಳ್ಳೆ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಸಹಕಾರ ಮಾಡಿ ನನ್ನನ್ನು, ನಮ್ಮ ಆಲಂಗೂರು, ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರನ್ನು ಗೆಲ್ಲಿಸ್ಲಿಕ್ಕೆ ಅವರು ಸಹ ಪಣ ತೊಟ್ಟಿದ್ದಾರೆ. ಬಹುಶಃ ಅವರು ಬೇರೆ ಒಂದು ಹೊರದೇಶದಲ್ಲಿ ಇರ್ತಕ್ಕಂಥ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಾರೆ. ಇಲ್ಲಿ ಅದೇ ರೀತಿ ಏನು ನಮ್ಮ MP ಅವರು ಈಗ ಬರ್ತಿದ್ದಾರೆ, ಮೋಸ್ಟ್ಲಿ ಒಂದು 5 ನಿಮಿಷದಲ್ಲಿ ಬರ್ತಾರೆ. ಅದೇ ರೀತಿ ಏನು ನಮ್ಮ ನಾಗಣ್ಣವರು ಅವ್ರೂ ಸಹ ಮಾತಾಡುವಂಥದ್ದು, ಯಾಕಂದರೆ ಊಟದ ಸಮಯ ಆಗ್ತಾ ಇದೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರೂ ಸಹ ನಮ್ಗೆ ಎಲ್ರಿಗೂ ಈ ಅವಕಾಶ ಕೊಟ್ಟ ನಮ್ಮೆಲ್ರಿಗೂ ಒಂದಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.